ಹಾಯ್ ನನ್ನ ಪ್ರೀತಿಯ ಗೆಳೆಯರೇ, ಹೇಗಿದ್ದೀರಿ? ಆರಾಮದಿರಿ? ನಾನು ಆರಾಮದೀನಿ ಅನ್ಕೊಳ್ತೀನಿ ರೀ. ನಿಮಗೂ ನಾನು ಆರಾಮದೀನಿ ರೀ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೇನೆ. ಇದು ನಂದು ಸೆಕೆಂಡ್ ಬ್ಲಾಗ್ ರೀ. ನನ್ನ ಫಸ್ಟ್ ಬ್ಲಾಗ್ ನೀವು ನೋಡೇ ಇದ್ರಿ. ಮಹಬೂಬ್ ಅವ್ರ ಮನೆಗೆ ಹೋಗಿದ್ದೆ ನಾನು. ನಮ್ಮ ತಮ್ಮನ ಮನೆ ರೀ ಅದು. ಹುಬ್ಳಿಗೆ ನಾನು ಹೋಗಿದ್ದೆ. ಮತ್ತು ನನಗೆ ನಂದು ಚಾನಲ್ ಇದೆ ರೀ ಮೊದಲೇ, ನಸೀಮ್ ಫುಡ್ಸ್ ಲಾಗ್ ಅಂಥೇಳಿ. ನಾನು ಅದರೊಳಗೆ ರೆಸಿಪಿ ಅದು ಹಾಕ್ತೀನಿ ರೀ. ಮತ್ತು ಈಗ ನನಗೆ ಕನ್ನಡ ಚಾನಲ್ ಮಾಡ್ಬೇಕಂಥೇಳಿ ಭಾಳ ಆಸೆ ಆಗಿತ್ತು ರೀ. ಹಾಗಾಗಿ ನಮ್ಮ ತಮ್ಮ ನನಗೆ ಕನ್ನಡ ಚಾನಲ್ ಮಾಡಿಕೊಟ್ರು. ನಾನು ಇದ್ರೊಳಗೆ ಇದು ಫ್ಯಾಮ್ಲಿ ಬ್ಲಾಗ್ ಅಂಥೇಳಿ ಮಾಡ್ತೀನಿ ರೀ. ನಂದು ಚಾನಲ್ ಹೆಸರು ರೀ ಅಶ್ಫಾಕ್ ನಸೀಮ್ ಫ್ಯಾಮ್ಲಿ ಬ್ಲಾಗ್ ಅಂಥೇಳಿ ನನ್ನ ಚಾನಲ್ ಇದು. ಹಾಗಾಗಿ ನನಗೆ ಅವರು ಕ್ರಿಯೇಟ್ ಮಾಡಿಕೊಟ್ರಿ ನನಗೆ ಚಾನಲ್ ಇದು. ಅಲ್ಲೇ ನನಗೆ ಭಾಳ ಆಸೆ ಇತ್ತು ಅವ್ರ ಮನ್ಯಾಗ ಕುಂತು ನನಗೆ ಬ್ಲಾಗ್ ಮಾಡಬೇಕು. ಫಸ್ಟ್ ಬ್ಲಾಗ್ ಅಲ್ಲೇ ಅವ್ರ ಮನ್ಯಾಗ ಹಾಕ್ಬೇಕಂತೇಳಿ. ಹಾಗಾಗಿ ನಾನು ಅಲ್ಲೇ ನನಗೆ ಫಸ್ಟ್ ಬ್ಲಾಗ್ ನೀವು ನೋಡಿದ್ರಲ್ಲ, ನಾನು ನೋಡಿದ್ರಿ ಮತ್ತು ನಂಗೆ ಸಪೋರ್ಟನ್ನು ಮಾಡಿದ್ರಿ. ತುಂಬ ಥ್ಯಾಂಕ್ಸ್ ರೀ ಫ್ರೆಂಡ್ಸ್. ನಿಮ್ಮದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರನ್ನ ಕಡಿಮೆನ. ನಮ್ಮ ಮೆಹಬೂಬ್ ಭಾಯ್ ಅವ್ರಿಗೆ ಫುಲ್ ಸಪೋರ್ಟ್ ಮಾಡಿರಿ. ಮತ್ತು ಅವ್ರ ಮನ್ಸಂತರು ಬಂಗಾರ ಮನ್ಸು ರೀ. ಯಾರು ಹೋದ್ರೂ ಯಾರು ಬರ್ತೀನಿ ಅಂದ್ರೂ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾರೆ, ಯಾರಿಗೂ ಬೇಡ ಅಂತ ಹೇಳಂಗಿಲ್ಲ. ಎಲ್ಲರಿಗೂ ನೋಡ್ರಿ ಎಷ್ಟು ಸಪೋರ್ಟ್ ಮಾಡ್ತಾರೆ ಪಾಪು. ಹಾಗಾಗಿ ಅವ್ರ ದೇವ್ರು ಅವ್ರ ಫ್ಯಾಮ್ಲಿಗೆ ಎಲ್ಲರಿಗೂ ಚಲೋ ಇಡಲಿ. ಮತ್ತು ಅವ್ರ ಆಂಟಿಗೆ ಸ್ವಲ್ಪ ನಾನು ಮೀಟ್ ಮಾಡ್ಬೇಕಂದ್ರೆ ಅವ್ರಿಗೆ ಆಗಲಿಲ್ಲ ರೀ, ಭಾಳ ಟೈಮ್ ಆಗಿಬಿಟ್ಟಿತ್ತು ನಮ್ಗೆ ಬರುವಾಗ. ಹಾಗಾಗಿ ಮತ್ತು ನಮ್ಮ ತಮ್ಮ ಅಂದರು, ಭೈಭುಭ್ಯ ಮತ್ತು ಇನ್ನೊಂದು ಸರಿ ಬಂದರೆ ನಿಮ್ಗೆ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದರು. ಹಾಗಾಗಿ ಅವ್ರಿಗೆ ಅಷ್ಟೇ ನಾನು ಸುಮನ್ಗೆ ಮತ್ತು ತಮ್ಮನ್ನಾಗಿ ಮಾತಾಡಿದೆ, ಮತ್ತು ಭೈಭುಭ್ಯಾಗ ಅಷ್ಟೇ ಮಾತಾಡಿದೆ. ಹಂಗಾಗಿ ನಾನು ಇದು ಸಾನಿಯಾಗಿ ಮಾತಾಡೋಕೆ ಆಗಲಿಲ್ಲ ರೀ. ಸಾನಿಯಾ ಇದ್ದಿಲ್ಲ, ಸ್ಕೂಲ್ಗೆ ಹೋಗಿದ್ರು ಪಾಪ. ಅಲ್ಲಿ ಅಜ್ಜಿ ಮನೆಯಾಗಿದ್ದರು. ಹಾಗಾಗಿ ನಾನು ಸಾನಿಯಾಗಿ ಮಾತಾಡಿಲ್ಲ. ನನಗೆ ಸ್ವಲ್ಪ ಬೇಜಾರಾಯ್ತು ರೀ. ಸಾನಿಯಾಗಿ ನಂಗೆ ಅಲ್ಲಿ ಹೋಗಿನೇ ಸಾನಿಯಾಗಿ ಭೇಟಿ ಆಗಿಲ್ಲ ಅಂಥೇಳಿ. ಮತ್ತು ಇನ್ನೊಂದು ಸರಿ ನೆಕ್ಸ್ಟ್ ಯಾವಾಗಾರು ಹೋದರೆ ಯಾಕೆ ಸಾನಿಯಾಗನ ನಾನು ಭೇಟಿ ಆಗ್ತೀನಿ ರೀ. ಎಲ್ಲರಿಗೂ ಮಾತಾಡಿ ಬರ್ತೀನಿ ನಾನು. ಮೆಹಬೂಬ್ ಅಂತರೂ ಫುಲ್ ಎಲ್ಲ ಅಷ್ಟು ಚಲೋ ಇದ್ದಾರೆ ರೀ. ಅಷ್ಟು ಸುಮ್ಮನೂ ಭಾಳ ಒಳ್ಳೆಯವ್ರು ರೀ. ಮೆಹಬೂಬ್ ಭಾಳ ಒಳ್ಳೆಯವ್ರು ರೀ. ಪ್ಲೀಸ್ ಅವ್ರಿಗೆ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಜಾಸ್ತಿ ಶೇರ್ ಮಾಡಿರಿ, ಮತ್ತು ಅವ್ರ ಚಾನಲ್ಗೆ ಮುಂದೆ ತೊಗೊಂಬರ್ರಿ. ಮತ್ತು ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಮುಂದೆ ಬರ್ತೀವಿ. ಹೀಗಾಗಿ ನಾನು ಅಲ್ಲೇ ಮಾಡಿದೆ. ನಾನು ಚಾನಲ್ ಮಾಡಿದರೆ ಫಸ್ಟ್ ನನಗೆ ನಮ್ಮ ಮನೆಗೆ ಬಂದು ಬ್ಲಾಗ್ ಮಾಡೋದು ನನಗೆ ಇಷ್ಟ ಇದ್ದಿಲ್ಲ. ಅಲ್ಲೇ ಮಾಡಬೇಕು ನಾನು, ಮೆಹಬೂಬ್ ಅವ್ರ ಮನ್ಯಾಗ ಮಾಡಬೇಕು, ಅಲ್ಲೇ ಫಸ್ಟ್ ಬ್ಲಾಗ್ ಮಾಡ್ಬೇಕಂತ ಹೇಳಿ ಅಲ್ಲೇ ಮಾಡಿದ್ದೆ. ನಿಮ್ಗೆ ಹೆಂಗೆ ಅನಿಸಿತು ನನಗೆ ಕಮೆಂಟ್ನಾಗ ತಿಳಿಸ್ರಿ. ನಮ್ಗೆ ಇದರೊಳಗೆ ನಿಮ್ಗೆ ರೆಸಿಪಿನ ಸಿಗ್ತಾವೆ. ನಾನು ನಮ್ಮ ಡೈಲಿ ರುಟೀನ್ ಹೇಗಿದೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್. ಮತ್ತು ನೀವು ಮುಂದೆ ಏನಾರು ರೆಸಿಪಿ ನೋಡ್ಬೇಕಂದ್ರೆ ನಿಮ್ಗೆ ಆ ರೆಸಿಪಿನೇ ತೋರಿಸ್ತೀನಿ ರೀ ಫ್ರೆಂಡ್ಸ್. ನನಗಂತೂ ಅವ್ರ ಮುಂದಂತರೂ ನನಗೆ ಅಳೋಕ್ಕಾಗಿಲ್ಲ. ನನ್ನ ದಾರ್ಯಾಗ ಬರುವಾಗ ನಾನು ಭಾಳ ಹತ್ಬಿಟ್ಟೆ ರೀ. ಎಷ್ಟು ನಂಗೆ ಸಪೋರ್ಟ್ ಮಾಡಿದರು ಪಾಪ. ಚಲೋ ಇದು, ಭಾಳ ಚಲೋ ಇದ್ದಾರೆ. ಅವ್ರ ಮನ್ಸು ಬಂಗಾರ ಮನ್ಸು. ಅವ್ರಂಗೆ ಮನ್ಸು ಯಾರೆಲ್ಲ ಈ ಕಾಲದಲ್ಲಿ ಮೆಹಬೂಬ ಅಂತ ಅವ್ರ ಮಂದಿ ಇರ್ತಾರಂದರೆ ನನಗೆ ಅಷ್ಟು ಖುಷಿ ಆಯ್ತು ರೀ. ಅವ್ರ ಮನೆಗೆ ಹೋಗಿ ಬಂದು ಸುಮ್ಮನಂತರೂ ಅಷ್ಟು ಚಲೋ ಇದ್ದಾರೆ ರೀ ಪಾಪ. ಅಷ್ಟು ಇದು ಮಾಡಿದ್ರು ನಮ್ಗೆ. ಭಾಳ ದೂರದಿಂದ ಬಂದಿರಿ ಅಂಥೇಳಿ ಅಷ್ಟು ಪ್ರೀತಿ ತೋರಿಸಿದ್ರು ನಮ್ಗಂತೂ ಫುಲ್ ಖುಷಿ ಆಯ್ತು ರೀ. ಅವ್ರ ಮನೆಗೆ ಹೋಗಿ ಬಂದಿಂದ ನಮ್ಗೆ ಎಲ್ಲರೂ ನಮ್ಮ ಇಡೀ ಫ್ಯಾಮ್ಲಿನ ಹೋಗಿದ್ದೀವಿ. ನೀವು ನೋಡಿರಿ ನಾನು ಫಸ್ಟ್ ಬ್ಲಾಗ್ನಲ್ಲಿ. ಎಲ್ಲರೂ ಹೋಗಿ ನಾವು ಮಾತಾಡ್ತೀವಿ. ನಮ್ಮ ತಮ್ಮನೂ ಬಂದಿದ್ದರು, ಅವ್ರ ಫ್ರೆಂಡ್ಸ್ ಜೊತೆ ಅವರು ಬಂದಿದ್ದರು, ಅವರು ಮಾತಾಡಿದ್ರು. ನಮ್ಮ ತಮ್ಮ ಅವ್ರ ದೊಡ್ಡ ಫ್ಯಾನ್ ರೀ. ಹಾಗಾಗಿ ಅವರು ಫಸ್ಟ್ಲಿಂದ ನನಗೂ ಅವರು ಮಾತಾಡ್ತೀನಿ ಅಂಥೇಳಿ ಅವರು ಬಂದಿದ್ದರು. ಎಲ್ಲ ನಮ್ಮ ಮಮ್ಮಿ, ನಮ್ಮ ಪಪ್ಪ, ನಮ್ಮ ಸಿಸ್ಟರ್, ನಮ್ಮ ಬ್ರದರ್ ಎಲ್ಲರೂ ಹೋಗಿದ್ದೀವಿ. ಅವರು ಮಾತಾಡಿದರು ಮೆಹಬೂಬ್ಯಾಗೆ. ಎಲ್ಲರೂ ಎಷ್ಟು ಚಲೋ ಅವರು ಪ್ರೀತಿ ತೋರಿಸಿದ್ರು. ನಮ್ಗೆ ಭಾಳ ಇಷ್ಟ ಆಯ್ತು ರೀ ಅವ್ರ ಮನೆಗೆ ಹೋಗಿ. ಎಲ್ಲರೂ ಇಷ್ಟ ಆಯ್ತು ರೀ. ಅವ್ರ ಇಡೀ ಫ್ಯಾಮ್ಲಿನ ನಮ್ಗೆ ಇಷ್ಟ ರೀ. ಅವರು ಭಾಳ ಇದ್ದಾರೆ ರೀ ಮೆಹಬೂಬ್ಯಾ. ಮತ್ತು ನಾನು ಕನ್ನಡ ಅಷ್ಟು ಬರೋಂಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಫ್ರೆಂಡ್ಸ್. ಮತ್ತು ಮುಂದೆ ನಾನು ಮಾತಾಡ್ತಾ ನನ್ನ ಕನ್ನಡ ಚಲೋ ಬರ್ತಾವ್ರಿ. ಹಾಗಾಗಿ ನಮ್ಮ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ನಾನು ರೆಸಿಪಿ ಕಿಚನ್ಗೆ ಹೋಗ್ತೀನಿ ರೀ. ನಾನು ರೆಸಿಪಿ ಏನೇನು ಮಾಡ್ತೀನಿ ಅದನ್ನು ತೋರಿಸ್ತೀನಿ. ಫಸ್ಟ್ ನಿಮಗೆ ಮೆಹಬೂಬ್ ಭಾಯ್ಗೆ ಸುಮನ್ಗೆ ತೋರಿಸ್ತೀನಿ ರೀ. ನೀವು ಅದು ನೋಡಿಂದ ನಾನು ರೆಸಿಪಿ ನೋಡಿರಿ, ಮತ್ತು ಆಮೇಲೆ ಬ್ಲಾಗ್ ನಾನು ಎಂಡ್ ಮಾಡ್ತೀನಿ ರೀ. ಇಲ್ಲಿ ನೋಡಿರಿ ಸುಮನ್ ಇದ್ದಾರ. ಮತ್ತು ನಾವು ಹೊಂಟಿದ್ವಿ ರೀ ಊರಿಗೆ. ಬರುವಾಗ ಸ್ವಲ್ಪ ಕ್ಲಿಪ್ ತೊಗೊಂಡೆ ನಾನು ಸುಮಂದು. ಮತ್ತು ಇಲ್ಲಿ ಮೆಹಬೂಬ್ ಭಾಯ್ ಇದ್ದಾರೆ ರೀ. ಅವರು ನಾವು ಹೋಗ್ತಿದ್ವಲ್ಲ, ಹಾಗಾಗಿ ಸ್ವಲ್ಪ ನಾನು ತೊಗೊಂಡೆ. ಟೈಮ್ ಆಯ್ತಿಲ್ಲ ರೀ ಜಾಸ್ತಿ ತೊಗೋಬೇಕಂದ್ರೆ ಕ್ಲಿಪ್, ಹಾಗಾಗಿ ಆಗಿಲ್ಲ. ಎಲ್ಲರೂ ನಾವು ಇಡೀ ಫ್ಯಾಮ್ಲಿ ಹೋಗಿದ್ದೀವಿ. ನಾವು ಹೋಗ್ಬೇಕಂದ್ರೆ ನಮ್ಗೆ ಭಾಳ ಬೇಜಾರಾಗತ್ತೈತೆ ರೀ. ಈಗ ನಾವು ಊರಿಗೆ ಬಂದು ನೋಡಿರಿ ನಾಷ್ಟ ಮಾಡಾಕತ್ತೀವಿ. ಇದು ಚಪಾತಿ ಮತ್ತು ನಾಷ್ಟಕ್ಕೆ ಇದು ಗುಲಾಬ್ ಜಾಮೂನ್ ಮಾಡಾಕತ್ತೀವಿ. ಎಲ್ಲ ಸ್ವೀಟ್ ಮಾಡಿರಿ, ಭಾಳ ಖುಷಿ ಆಗಿದ್ರು ಎಲ್ಲರ ಮನ್ಯಾಗ. ಮತ್ತು ಇದು ಗುಲಾಬ್ ಜಾಮೂನ್ ಮಾಡಂತ ಹೇಳಿದ್ರು, ಅದಕ್ಕೆ ನಾನು ಗುಲಾಬ್ ಜಾಮೂನ್ ಮಾಡಾಕತ್ತೀನಿ. ಇದು ಚಪಾತಿನೂ ಮಾಡಾಕತ್ತೀವಿ ನಾಷ್ಟಕ್ಕೆ. ಮತ್ತು ಇದು ಚಪಾತಿ, ಗುಲಾಬ್ ಜಾಮೂನ್ ಮತ್ತು ಕುಷ್ಕ ಮಾಡಿದ್ವಿ. ಅದ್ರ ಜೊತೆ ಇದು ಪಲ್ಯ ಮಾಡಿದ್ವಿ.
ಇದು ನೋಡಿರಿ ಗುಲಾಬ್ ಜಾಮೂನ್ ನಾನು ಫುಲ್ ರೆಸಿಪಿ ತೋರಿಸಿಲ್ಲ, ಮತ್ತು ಬೇಜಾರು ಮಾಡ್ಕೊಬಿಡ್ರಿ, ಮುಂದಿನ ರೆಸಿಪಿ ಒಳಗೆ ನಾನು ತೋರಿಸ್ತೀನಿ. ನಿಮಗೆ ನಂದು ಸೆಕೆಂಡ್ ಬ್ಲಾಗ್ ನೋಡಿ ಹೆಂಗೆ ಅನಿಸಿತು ನಿಮಗೆ ಕಮೆಂಟ್ ಒಳಗೆ ನನಗೆ ತಿಳಿಸ್ರಿ. ಮತ್ತು ನನ್ನ ಚಾನಲ್ಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋಗೊಂದು ಲೈಕ್ ಮಾಡಿರಿ. ನಿಮ್ಗೆ ಇವತ್ತಿನ ಬ್ಲಾಗ್ ನೋಡಿ ಹೆಂಗೆ ಅನಿಸಿತು ನನಗೆ ಕಮೆಂಟ್ ಒಳಗೆ ನೀವು ಹೇಳ್ಬೇಕ್ರಿ. ಮತ್ತು ನಿಮಗೆ ಮಾತಾಡಿ ನನಗೆ ಭಾಳ ಖುಷಿ ಆಯ್ತು ರೀ. ಇದು ನನ್ನ ಸೆಕೆಂಡ್ ಬ್ಲಾಗ್ ಹೇಗಿತ್ತು ನೀವು ಅದನ್ನು ನನಗೆ ಕಮೆಂಟ್ ಒಳಗೆ ಹೇಳ್ಬೋದು. ನೀವು ಕಮೆಂಟ್ನಾಗ ನನಗೆ ಹೇಳ್ರಿ. ಮತ್ತು ನೆಕ್ಸ್ಟು ಮತ್ತು ಮುಂದಿನ ಒಳ್ಳೆಯ ಬ್ಲಾಗ್ನಲ್ಲಿ ಸಿಗೋಣ. ನಮಸ್ಕಾರ.